ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ಇವತ್ತು ನೀವು ನೋಡ್ತಾ ಇರೋದು ನನ್ನ ಒಂದು ಭಾನುವಾರದ ವ್ಲಾಗು. ಜ್ಯೂಸರೆಲ್ಲ ಹಾಕಿಟ್ಟಿದ್ದೀನಿ ಅಂತ ಹೇಳಿದ್ರೆ, ವೀಕೆಂಡ್ ಬಂತು ಅಂದರೆ ನಮ್ಮನೇಲಂತೂ ಬೂದುಗುಂಬಳಕಾಯಿ ಜ್ಯೂಸು ಬೆಳಗ್ಗೆ ಖಾಲಿ ಹೊಟ್ಟೆಲೇ ತೊಗೊಳ್ತೀವಿ. ಮನೇಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಕೊಡ್ತೀವಿ. ನಾವು ಈ ಬೂದುಗುಂಬಳಕಾಯಿ ಜ್ಯೂಸ್ ಮಾಡಲಿಕ್ಕೆ ಅಂತಲೇ ನಾವು ಲಾಸ್ಟ್ ಇಯರ್ ಈ ಜ್ಯೂಸರ್ನ ತೊಗೋಬೇಕಾಗಿತ್ತು. ಯಾಕಂದರೆ ಇದನ್ನು ಸೋದಿಸೋದೆಲ್ಲ ಇದರಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ. ಬೂದುಗುಂಬಳಕಾಯಿಯಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಇಮ್ಯುನಿಟಿ ಪವರ್ ಆಗಲಿ, ಮಕ್ಕಳಿಗೆ ನೆನಪಿನ ಶಕ್ತಿ ಆಗಲಿ, ದೊಡ್ಡವರು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಇದು ತುಂಬಾ ಒಳ್ಳೆಯದು. ವೀಕೆಂಡಲ್ಲಾದರೆ ನಮಗೆ ಟೈಮ್ ಇರುತ್ತೆ ಅಂತ ಹೇಳಿ ವೀಕೆಂಡಲ್ಲಿ ನಾವು ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಳ್ತೀವಿ. ಡಿಟಾಕ್ಸ್ ಜ್ಯೂಸ್ಗಳು ತೊಗೊಳ್ತೀವಿ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿನ ಮಾಡಿಕೊಂಡೆ. ಭಾನುವಾರ ನಾನ್ ವೆಜ್ ಬೇಡ ತರೋದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಹಸ್ಬೆಂಡ್ ನಾನ್ ವೆಜ್ ತಿನ್ನಲ್ಲ, ನಾವು ಮತ್ತು ಮಕ್ಕಳು ಮಾತ್ರ ನಾನ್ ವೆಜ್ ತಿನ್ನೋದು. ಒಂದು ವಾರ ತರ್ತೀವಿ, ಅಂದರೆ ಮಂತ್ಲಿ ಒನ್ಸ್ ಅಷ್ಟೇ ತೊಗೊಳ್ಳೋದು. ಲಾಸ್ಟ್ ಮಂತ್ ಎಂಡಲ್ಲಿ ತಂದಿದ್ವಿ, ಸೊ ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಸರಿ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ತೆಂಗಿನಕಾಯಿ ಚೂರು, ಹಸಿರುಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ, ಕೊತ್ತಂಬರಿ, ಪುದೀನಾನ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಟೊಮೆಟೊ, ಚಕ್ಕೆ ಲವಂಗ ಹಾಗೆ ಏಲಕ್ಕಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ಹಾಕಿ, ನಮ್ಗೆ ಎಷ್ಟು ಬೇಕೋ ಅಳತೆಗೆ ಅಕ್ಕಿನ ಹಾಕಿ ಕುಕ್ಕರ್ನ ಮುಚ್ಚಿಟ್ರೆ ತುಂಬಾ ಟೇಸ್ಟಿಯಾದಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಅಲ್ಲಿಂದ ಡಿಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದು ಎಲ್ಲನೇ ಎತ್ತಿಡ್ತಾ ಇದ್ದೀನಿ. ಮಕ್ಕಳಿಗೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ಗಳು ತಂದಿದ್ದೆ. ಯೂಶ್ವಲಾಗಿ ನಾನು ಯಾವತ್ತೂ ಡ್ರೈ ಫ್ರೂಟ್ಸ್ನ ತೊಳೆದು ಕೊಟ್ಟಿರಲಿಲ್ಲ, ಹಾಗೆ ಮಕ್ಕಳು ಕೂಡ ತಿಂತಾಯಿದ್ರು. ಅದೇನು ಅನ್ನಿಸ್ತೋ ಏನೋ ಈ ಸತಿ ಆ ಡ್ರೈ ಫ್ರೂಟ್ಸ್ ನೋಡಿದ್ರೆ ಒಂದು ಸ್ವಲ್ಪ ಧೂಳಿರೋ ಥರ ಕಾಣಿಸ್ತಾ ಇತ್ತು. ಒಂದೊಂದೇ ಅಂಜೂರನ ಹಣ್ಣುಗಳನ್ನ ತೆಗೆದು ನೋಡ್ತಾ ಇದ್ದೆ. ಅದರಲ್ಲೂ ಒಂದೇನೋ ಹುಳ ಬಿದ್ದಿರೋ ಥರ ಕಾಣಿಸ್ತಾ ಇತ್ತು. ಆ್ಯಕ್ಚುಲಾಗಿ ಹುಳ ಏನೂ ಬಿದ್ದಿರಲಿಲ್ಲ, ಬಟ್ ನನಗೆ ಆ ಫೀಲ್ ಆಯಿತು. ಇರೋ ಬೆಟರ್ ತೊಳೆದೇ ಬಿಡೋಣ ಅಂತ ಹೇಳಿ ಅದನ್ನು ವಾಶಿಗೆ ಹಾಕಿದ್ದು. ಇದನ್ನು ತೊಳಿತಾ ಇದ್ದರೆ ಎಷ್ಟು ಧೂಳು ಪಾರ್ಟಿಕಲ್ಸ್ ಇತ್ತು ಅಂತಂದರೆ, ಇಷ್ಟು ದಿವಸ ನಾನು ಮಕ್ಳಿಗೆ ಹಾಗೆ ಕೊಟ್ಬಿಡ್ತಿದ್ನಲ್ಲಪ್ಪ ಅಂತ ಅನ್ನಿಸ್ತು. ಸರಿ ಅಂತ ಹೇಳಿ ಅದೆಲ್ಲ ಪ್ಯಾಕೆಟೆಲ್ಲ ಓಪನ್ ಮಾಡಿ ಚೆನ್ನಾಗಿ ಎಲ್ಲ ಎರಡೆರಡು ಸತಿ ನೀರಲ್ಲಿ ತೊಳೆದು ಒಂದು ದೊಡ್ಡ ತಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ನ ಒಣಗಲಿಕ್ಕಿಟ್ಟು, ಹಾಗೆ ಕಡಲೆಕಾಯಿ ಬೀಜನೂ ನಾನು ಒಣಗಾಕ್ತಾ ಇದ್ದೇನೆ. ನಮ್ಮ ಮನೇಲಿ ಜಾಸ್ತಿ ಕಡಲೆಕಾಯಿ ಬೀಜ ತರ್ತೀವಿ. ನನಗೆ ಒಂದು ಹ್ಯಾಬಿಟ್ ಇದೆ, ಏನಾದರೂ ಹೋದಾಗ ಬಾಯಿಗೆ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಕಡಲೆಕಾಯಿ ಬೀಜ ತೊಗೊಂಡು ಬಂದುಬಿಡೋದು ತಿಂದ್ಕೊಂಡು. ಕೊನೆಗೆ ನಾನ್ ವೆಜ್ ಬೇಡ ಅಂತ ಹೇಳಿ ನಾನ್ ವೆಜ್ ತಿನ್ನಲಿಕ್ಕೆ ಮಧ್ಯಾಹ್ನ ಹೋಟೆಲ್ಗೆ ಹೋಗಬೇಕಾಗಿತ್ತು. ಅಲ್ಲಿಂದ ನಾನ್ ವೆಜ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಹೀಗಾಗಿತ್ತು ಸಂಡೇ ಒಂದು ನನ್ನ ವ್ಲಾಗು. ಈ ವ್ಲಾಗ್ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.